ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರು ಇವತ್ತು ಚಿಕಿತ್ಸೆಗೋಸ್ಕರ ಅಮೆರಿಕಕ್ಕೆ ತೆರಳಲಿದ್ದಾರೆ. ಚಿಕಿತ್ಸೆಗಾಗಿ ಇವತ್ತು ಸಂಜೆ ಶಿವಣ್ಣ ಅಮೆರಿಕ ಪ್ರವಾಸ. ಸಂಜೆ 5 ಗಂಟೆಗೆ ಮನೆಯಿಂದ ಶಿವರಾಜ್ ಕುಮಾರ್ ಅವರು ಹೊರಡಲಿದ್ದಾರೆ. ಫ್ಲೈಟ್ ರಾತ್ರಿ 8:30ಕ್ಕಿದೆ. 8:30ರ ಫ್ಲೈಟ್ನಲ್ಲಿ ಶಿವಣ್ಣ ಅಮೆರಿಕಾಗೆ ತೆರಳುತ್ತಾರೆ. ಇನ್ನು ಶಿವರಾಜ್ ಕುಮಾರ್ ಅವರ ನಿವಾಸಕ್ಕೆ ಸುದೀಪ್ ಅವರು ಹಾಗೆಯೇ ಬಿಸಿ ಪಾಟೀಲ್ ಅವರು ಭೇಟಿಯನ್ನು ಕೊಟ್ಟಿದ್ರು. ಶಿವಣ್ಣನವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಕಿಚ್ಚ. ಡಿಸೆಂಬರ್ 24ರಂದು ಈಗಾಗಲೇ ಡೇಟ್ ನಿಗದಿಯಾಗಿದೆ. ಅಮೆರಿಕದಲ್ಲಿ ನಟ ಶಿವರಾಜ್ ಕುಮಾರ್ ಅವರಿಗೆ ಸರ್ಜರಿ ಕೂಡ ನಡೆಯುತ್ತೆ. ನಾಳೆ ಅಮೆರಿಕಾಗೆ ತೆರಳಲಿದ್ದಾರೆ ಬಾಮೈದ ಮಧು ಬಂಗಾರಪ್ಪ ಅವರು ಕೂಡ. ಗಮನಿಸ್ತಾ ಇದ್ದೀರಿ ಒಂದು ಕಡೆ ಫೋಟೋ. ಕಿಚ್ಚ ಸುದೀಪ್ ಅವರು ಶಿವಣ್ಣನನ್ನ ಭೇಟಿಯಾದಂತಹ ಕ್ಷಣ ಅವರಿಗೆ ಧೈರ್ಯ ತುಂಬಿ ಹಾಗೆಯೇ ಅವರಿಗೆ ವಿಶಸ್ಸನ್ನು ತಿಳಿಸಿ ಸುದೀಪ್ ಅವರು ಅವರ ನಿವಾಸದಿಂದ ತೆರಳಿದ್ರು. ಇನ್ನು ಇವತ್ತು ಸಂಜೆ 8:30ಕ್ಕೆ ಶಿವಣ್ಣ ಅಮೆರಿಕಾಗೆ ತೆರಳಲಿದ್ದಾರೆ. ಇನ್ನು ಶಿವಣ್ಣನ ಆರೋಗ್ಯದ ಬಗ್ಗೆ ಕಿಚ್ಚ ಸುದೀಪ್ ಅವರು ಭಾವನಾತ್ಮಕವಾಗಿ ಮಾತನಾಡಿದ್ದಾರೆ. ಹಿ ಈಸ್ ಅ ಫೈಟರ್, ಹಿ ವಿಲ್ ಫೈಟ್ ಅಂತ ಹೇಳಿ ಅವರೊಬ್ಬರು ಹೋರಾಟಗಾರ, ಅವರು ಹೋರಾಡ್ತಾರೆ ಅಂತ ಹೇಳಿ ಸುದೀಪ್ ಅವರು ಮಾತನಾಡಿರುವುದು. ಪಕ್ಕದಲ್ಲೇ ಗೀತಕ್ಕ ಇರುವುದು ಶಿವಣ್ಣನಿಗೆ ಶಕ್ತಿ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು TV9ಗೆ ಕೊಟ್ಟ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಹೇಳಿದ್ದಾರೆ. ಶಿವಣ್ಣವ್ರಿಗೆ ಹುಷಾರಿಲ್ಲ, ಅವರಿಗೆ ಟ್ರೀಟ್ಮೆಂಟಿಗೆ ಹೋಗ್ತಾ ಇದ್ದಾರೆ. ಮೊನ್ನೆ ತಿರುಪತಿಗೆ ಹೋಗಿ ಬಂದರು. ಅವರು ಮಾತಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಏನಂದರೆ, ಸುದೀಪ್ ನನಗೆ ಆವಾಗವಾಗ ಕರೆ ಮಾಡ್ತಿರ್ತಾರೆ, ನಾನು ವಿಚಾರಿಸ್ತಿರ್ತಾರೆ, ನನ್ನ ಬಗ್ಗೆ ತುಂಬ ಕಾಳಜಿ ವಹಿಸ್ತಾರೆ ಅನ್ನೋಂಥ ಮಾತನ್ನು ನಾನು ಸಿಕ್ಕಾಗಿ ಹೇಳ್ತಾಯಿದ್ರು. ನಾನು ಈ ಕನ್ನಡ ಚಿತ್ರರಂಗದ ಬಗ್ಗೆ ನಾವು ಹೇಳ್ತಾ ಇದ್ವಿ, ಬೆರಳೆಣಿಕೆ 8 ಜನ ಸರ್, ನಿಮ್ಮನ್ನು ನೋಡ್ಕೊಂಡು ಇನ್ನೆಷ್ಟು ಜನ ಬೆಳೀತಾರೆ, ಆ ವಿಶ್ವಾಸ ಪ್ರಶ್ನೆ ಇದೆ. ಶಿವಣ್ಣ ಒಂದು ರಕ್ತದಲ್ಲಿ ಕನ್ನಡದ ಆಸ್ತಿ, ಕರ್ನಾಟಕದ ಆಸ್ತಿ. ಸೊ ಅವರ ಆರೋಗ್ಯ ಜೊತೆಗೆ ಅವರು ತುಂಬ ನಮ್ಮನ್ನು ವಿಚಾರಿಸ್ಕೊಂಡಿದ್ದಾರೆ ಸರ್. ಏನು ಸುದೀಪ್ ಹೇಗಾಗ್ತದೆ ಸಿನಿಮಾ, ನಾನು ಹೇಳ್ತಾ ಇರೋದು ವರ್ಷಾನುಗಟ್ಲೆಯಿಂದ. ಈಗ ನಾವು ವಿಚಾರಿಸ್ಕೊಳ್ಳೋದ್ರಲ್ಲಿ ತುಂಬ ಚಿಕ್ಕದು ಸರ್, ಇದು ನೋಡಿ ತುಂಬ ಚಿಕ್ಕದಿದ್ದು. ಆ್ಯಂಡ್ ನನಗೆ ಗೊತ್ತಿರೋ ಸರ್, ಒನ್ ಆಫ್ ದಿ ಹಿ ಈಸ್ ಅ ಫೈಟರ್, ಈಸ್ ಅ ಬಿಗ್ ಫೈಟರ್. ಕರೆಕ್ಟ್. ಸೊ ಹಿ ವಿಲ್ ಫೈಟ್. ಪಕ್ಕದಲ್ಲಿ ಗೀತಕ್ಕ ಶಕ್ತಿ, ಇನ್ನೇನು ಸರ್. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಹೇಳ್ತೀನಿ, ನಾನು KP ಶ್ರೀಕಾಂತ್ ಅಂತವ್ರ ಬಗ್ಗೆನೂ ಮಾತಾಡ್ತೀನಿ ಸರ್. ಅವ್ರೂ ಒಂದು ದೊಡ್ಡ ಶಕ್ತಿ ಶಿವಣ್ಣಂಗೆ. ಯಾವಾಗಲೂ ನಾನು ನೋಟಿಸ್ ಮಾಡ್ತೀನಿ, ಯಾವತ್ತೂ ಬಿಟ್ಕೊಡಲ್ಲ. ಹೌದು, ಅಂಥವ್ರು ಬೇಕು ಸರ್ ಅವ್ರ ಜೊತೆಗೆ. ಎಲ್ಲರೂ ಏನು ಗೊತ್ತಾ, ಇಲ್ಲಿ ಮುಂದೆ ಒಂಥರ ಇರ್ತಾರೆ, ಹಿಂದೆ ಹೋಗಿ ನಮ್ಮನ್ನು ಫಸ್ಟ್ ಬಿಟ್ಕೊಡೋದೇ ಅವರು. ಆ ಥರ ಇಲ್ಲ ಆ ವ್ಯಕ್ತಿ. ಹಿ ಈಸ್ ವೆರಿ ಸ್ಟ್ರಾಂಗ್ ದಟ್ ವೇ. ಆ್ಯಂಡ್ ಶಿವಣ್ಣಂಗೆ ದೊಡ್ಡ ಆಸೆ. ಆ್ಯಂಡ್ ಶಿವಣ್ಣ ಅಂತವ್ರನ್ನ ಸಂಪಾದಿಸಿದ್ದಾರೆ. ಇವಾಗ ನಾವು ಪ್ರತಿ ಸತಿ ಫೋನ್ ಮಾಡಿ ತಿಳ್ಕೊತೀವಿ, ವಿಚಾರಿಸ್ತೀವಿ ಅಂದರೆ ಅದು ಅವ್ರು ಸಂಪಾದಿಸಿರೋದು, ನಮ್ಮ ದೊಡ್ಡತನ ಅಲ್ಲ ಅದು. ಎಂತ ಮಾತು ನೋಡಿ, ಅದು ಅವ್ರು ಸಂಪಾದಿಸಿರೋದು, ಅದು ನಮ್ಗೆ ಕೇಳಬೇಕು ಅನಿಸುತ್ತೆ. ನಾನು ಇನ್ಫ್ಯಾಕ್ಟ್ ಅವ್ರಿಗೆ ನಾನು ಡೈರೆಕ್ಟಾಗಿ ಮಾಡಲ್ಲ, ನಾನು ಮಾಡೋದು ಗೀತಕ್ಕಂಗೆ ಯಾವಾಗಲೂ. ಹೌದು ಹೌದು, ನಾನು ಶಿವಣ್ಣಂಗೆ ಫೋನ್ ಮಾಡಲ್ಲ. ನಾನು ಯಾವತ್ತೂ ಅವ್ರನ್ನ ಡಿಸ್ಟರ್ಬ್ ಮಾಡೋಕ್ಕೆ ಹೋಗೇ ಇಲ್ಲ ಇವತ್ತವರೆಗೂ. ಸೊ ಆ ಸೆಲ್ಗೆ ಇದ್ದರೂ ಕೂಡ ನಾನು ಫೋನ್ ಎತ್ತಿ ಯಾರಿಗೂ ಮಾಡಲ್ಲ, ಪಕ್ಕದಲ್ಲಿ ಯಾರಿಗಾರು ಮಾಡ್ತೀನಿ.